ಇದು ಹಳೆಯ ಕಾಲದ ರೆಸಿಪಿ. ಅಮ್ಮ ಅಜ್ಜಿ ಎಲ್ಲ ನಾವು ಸಣ್ಣವರಿದ್ದಾಗ ಮಾಡ್ತಾಯಿದ್ದ ರೆಸಿಪಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಕೊಬೋದು. ಈಗ ನಾನೊಂದು 150-200 ಗ್ರಾಮ್ ಆಗೋಷ್ಟು ಕಡಲೆ ತಗೊಂಡಿದ್ದೀನಿ, ಹುರ್ಗಡ್ಲೆ. ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಇನ್ನೊಂದು ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಗಸಗಸೆ, ಏಲಕ್ಕಿ, ತೆಂಗಿನಕಾಯಿ ಇಷ್ಟು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನುಣ್ಣಗೆ ಅಂದರೆ ತುಂಬ ನುಣ್ಣಗಿರಬೇಕದು ತೆಂಗಿನಕಾಯಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಬೆಲ್ಲ ಕರಗಿದ್ರೆ ಸಾಕಷ್ಟೇ, ಜಸ್ಟ್ ಕರಗಬೇಕು. ಅದರಲ್ಲೇ ಡಸ್ಟ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಸೋಸ್ಕೊಳಕ್ಕೋಸ್ಕರ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಕರಗಿಸ್ಕೊಂಡಿದ್ದೀವಲ್ಲ ಬೆಲ್ಲನ ಸೋಸ್ಕೊತಾ ಇದ್ದೀನಿ. ಒಂದು ಕಾಫಿ ಸೋಸೋದ್ರಲ್ಲಿ. ಈಗ ನಾವು ರುಬ್ಕೊಂಬಂದಿವಲ್ಲ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿವಲ್ಲ ಕಾಯಿ ಹಾಲನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಉಕ್ಕುಸೋಕೆ ಹೋಗಬೇಡಿ. ಜಸ್ಟ್ ಕುದಿ ಬತ್ತಿದ್ದಂಗೆ ಆಫ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪು ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆನಾದರೂ ಸೇರಿಸ್ಕೊಳ್ಳಿ, ತುಪ್ಪನಾದರೂ ಸೇರಿಸ್ಕೊಳ್ಳಿ. ಈಗ ನೀರು ಮಳ್ತಾ ಇದೆ. ನಾನು ಅಕ್ಕಿ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಈ ರೀತಿ ನಾವು ಮುದ್ದೆ ಎಲ್ಲ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೊಳ್ಳಿ. ಮುದ್ದೆ ಮಾಡ್ಕೊಳ್ಳೋ ರೀತಿಲೇ ಮಾಡ್ಕೊಳ್ಳೋದು. ಇದನ್ನು ಈ ಥರ ಗಂಟು ಥರ ತಿರುಗ್ಕೊತಾ ಇರಿ, ಯಾಕೆಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದನ್ನು ಈಗ ಇದೇ ಥರ ತಿರುಗ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಒಂದು 5 ಮಿನಿಟ್ಸ್ ಆದರೂ ಬಿಡಬೇಕು. ಇದನ್ನು ಬೇಯ್ಕೊಂಡ್ಲಿ ಇದು ಚೆನ್ನಾಗಿ ಇಟ್ಟು. ನೋಡಿ, ಈ ರೀತಿ ಬೆಂದಿದೆ. ಇವಾಗ ನಾವು ಮುದ್ದೆ ಯಾವ ರೀತಿ ಗಂಟಿಲ್ದವ್ನು ತಿರುಗ್ಕೊಂತೀವೋ ಅದೇ ರೀತಿ ಮುದ್ದೆ ಇದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ತಿರುಗ್ಕೊತಾ ಇದ್ದೀನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಹಳೆ ಕಾಲದ ರೆಸಿಪಿ. ನೋಡಿ, ಈಗ ನಾನು ತಿರುಗಿಸ್ಕೊಂಡಾಗಿದೆ. ಒಂದು ಬಾಳೆ ಎಲೆ ಇಟ್ಕೊಂಡಿದ್ದೀನಿ ನಾನು. ಆ ಬಾಳೆ ಎಲೆ ಮೇಲೆ ಎಲ್ಲ ತೆಗ್ದಾಕಂತೀನಿ. ತೆಗ್ದಾಕೊಂಡು ಬಿಸಿಲಿದ್ದಾಗಲೇ ಈ ಥರ ಇದು ಮಾಡ್ಕೊಳ್ಳಿ. ಕೈ ಸುಡ್ತಾ ಇದ್ದರೆ ಸ್ವಲ್ಪ ತ್ಯಾವ ಮಾಡ್ಕೊಂಡು ನಾವು ಮುದ್ದೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೊಳೋದು. ಅದರಲ್ಲಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊತೀನಿ ನಾನು. ಉಂಡೆಗಳು ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿ ಇಟ್ಕೊತೀನಿ. ನೋಡಿ, ಈ ರೀತಿ ಉಂಡೆಗಳು ಮಾಡ್ಕೊತೀನಿ. ಇಷ್ಟಿಷ್ಟಪ್ಪ ಆದರೆ ಸಾಕು. ಇದು ಸ್ವೀಟ್ಗೆ ಅಂತಲ್ಲ, ಖಾರಕ್ಕೂ ಸೂಪರಾಗಿರುತ್ತೆ. ಚಿಕನ್ ನಾಟಿ ಕೋಳಿ ಸಾಂಬಾರು ಮತ್ತು ಮಸಾಲ ಎಗ್ ಕರಿ ಅದಕ್ಕೆಲ್ಲ ಸೂಪರಾಗಿರುತ್ತೆ. ಈ ರೀತಿ ಉಂಡೆಗಳು ಮಾಡ್ಕೊಂಡು ನಾನು ಒಂದು ಇದು ಮಾಡ್ಕೊಂಡು ಮುಚ್ಚಿಟ್ಕೊತೀನಿ. ತಣ್ಣಗೆ ಹಾಕಿಬಿಡ್ಬೇಡಿ. ಇವಾಗ ನಾವು ಚಕ್ಲಿ ಒತ್ತುತ್ತೀವಲ್ಲ, ಆ ಚಕ್ಲಿ ಹೋಳು ಇರುತ್ತಲ್ಲ ಸಣ್ಣ ಸಣ್ಣ, ಆ ಥರದ್ದು ಇದನ್ನು ತಗೊಂಡು ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊತೀನಿ. ಒಂದು ಬಾಳೆ ಎಲೆ ಸ್ಟೀಮಲ್ಲೇ ಬೇಯಿಸ್ಕೊಬೇಕು. ಕೆಲವೊಬ್ಬೊಬ್ಬರು ಈ ಥರ ಒತ್ಕೊಂಡು ಹಾಗೆ ಇದು ಮಾಡ್ತಾರೆ. ಆ ಥರ ಬೇಡ. ಈ ಸ್ಟೀಮಲ್ಲಿ ಬೇಯಿಸಿ ತಿನ್ನೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಒತ್ಕೊಂಡು ನಾವು ಒಂದೊಂದೇ ಸ್ಟೀಮಲ್ಲಿ ಇಟ್ಕೊತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಸ್ಟೀಮಲ್ಲಿ ಬೇಯಿಸ್ಕೊತೀನಿ ನಾನು. ಎಲ್ಲನೂ ಇದೇ ರೀತಿ ಮಾಡ್ಕೊತೀನಿ. ಸಿಂಪಲ್ ರೆಸಿಪಿ, ತುಂಬ ಕಷ್ಟ ಏನಾಗಲ್ಲ. ಒಂದ್ಸಲಿನಾದರೂ ಈ ರೀತಿ ಹಳೆಯ ಕಾಲ ಸಾಂಪ್ರದಾಯಿಕ ಅಡುಗೆಗಳನ್ನ ಟ್ರೈ ಮಾಡಬೇಕು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಎಲ್ಲನೂ ಇದೇ ರೀತಿ ಇದು ಮಾಡ್ಕೊತೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ನಾನು ಅಕ್ಕಿ ಮತ್ತು ರಾಗಿ ಎರಡರಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ರಾಗಿದೇನು ತೋರಿಸ್ತಿಲ್ಲ, ಅಕ್ಕಿದ್ರಲ್ಲಿ ಮಾತ್ರ ಇದು ಮಾಡ್ತಾಯಿದ್ದೀನಿ. ಅಕ್ಕಿಯಲ್ಲಿ ಹೇಗೆ ಮಾಡ್ಕೊಂಡೋ ಪ್ರೊಸೀಜರ್ ಸೇಮ್ ರಾಗಿಲೂ ಅದೇ ಥರನೇ. ಈಗ ಇನ್ನೊಂದು ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಲೇಯರ್ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹಳೆ ಕಾಲದ ಅಡುಗೆ ಇದು. ಈಗ ಈ ಥರ ಇಟ್ಕೊಂಡು ಸಿಮ್ಮಲ್ಲಿ ಬಿಟ್ಕೊಂಡು ಹೈ ಫ್ಲೇಮಲ್ಲಿ ಏನೋ ಇಟ್ಕೊಳಕ್ಕೆ ಹೋಗ್ಬಿಡಿ. ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸಿ.